ಸಂಸದರ ಬಗ್ಗೆ ನಾನು ಒಂದೊಂದ್ಸತಿ ಭಾಳ ಕನಿಕರ ಬರುತ್ತೆ ರೀ. ನಾನು ನೋಡಿದೆ ಅಲ್ಲೆಲ್ಲೋ ICU ಇದೆ ಸರ್ಕಾರ ಅಂತಲೂ ಹೇಳಿದರು. ICU ಅಲ್ಲಿ 23 ಜನ ಸಾಯಿಸಿದ್ದು ಯಾರು ಅಂತ ಬಹುಶಃ ಯಾರಿಂದ ಯಾರ ನಿರ್ಲಕ್ಷ್ಯದಿಂದ 23 ಜನ ಮುಗ್ಧರು ಪ್ರಾಣ ಕಳ್ಕೊಳ್ಳಿಕ್ಕೆ ಆಯಿತು ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆ, ರಾಷ್ಟ್ರದ ಜನತೆ ಗೊತ್ತಿದೆ. ICU ಬಗ್ಗೆ ಮತ್ತೊಂದು ಬಗ್ಗೆ ಮಾತಾಡ್ತಾರೆ, ನಾಚಿಕೆ ಆಗಬೇಕು ಅಂತ ಅವ್ರಿಗೆ. ಇದ್ರ ಬಗ್ಗೆ ಮಾತಾಡುವಂಥದ್ದಕ್ಕೆ ಹೋದಾಗ ಭಾಳ ಅಸಹ್ಯ ಅನಿಸುತ್ತೆ. ನಾನು ನೋಡಿದೆ ನಂದಿ ರೋಪ್ ವೇ ಬಗ್ಗೆ ಏನು ಮಾಡಿದ್ರಿ. ನಂದಿ ರೋಪ್ ವೇ ಬಗ್ಗೆ ಕನಿಷ್ಠ ಒಂದು ಒಡಂಬಡಿಕೆ ಆಗಿರಲಿಲ್ಲ, MOU ಆಗಿರಲಿಲ್ಲ. ಇವತ್ತು ನಾವು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಮೂವ್ಮೆಂಟ್ ಮಾಡಿದ್ದೀವಿ, ಇವತ್ತು ಮೇಲೆ ಅಪ್ಪರ್ ಟರ್ಮಿನಲ್ ಪಾಯಿಂಟಿಗೆ ಜಾಗ ಕೊಡುವಂಥದ್ದು ಮಾಡಿದ್ದೀವಿ. ಒಂದು ಕಡೆ ಪರಿಸರವಾದಿಗಳ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಇವೆಲ್ಲವನ್ನ ನಾವು ಅಲ್ಲಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಕಂದಾಯ ಜಮೀನು ಸಮಸ್ಯೆ ಇತ್ತು, ಅದನ್ನು ಅಲ್ಲಿರತಕ್ಕಂಥ ಕೋರ್ಟಲ್ಲಿ ಮತ್ತೊಂದು ಕಡೆ ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈಗ ಪರ್ಯಾಯವಾಗಿ ಬಸ್ ವ್ಯವಸ್ಥೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಇವೆಲ್ಲ ಮಾಡ್ತೀರಾ ಯಾಕ್ರಿ ಶಂಕುಸ್ಥಾಪನೆ ಮಾಡಿದ್ರಿ ನೀವು? ಏನಿದೆ ನಿಮಗೆ? ಏನು ಮಾಹಿತಿ ತೊಗೊಂಡಿದ್ದೀರಾ? ನಿಮ್ಮ ಹತ್ರ ಏನಿದೆ ಇದ್ರ ಬಗ್ಗೆ ನಿಮಗೆ? ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಈಗ ಮೇಲ್ಗಡೆಗೆ ಈಗ ನೋಡಿ ಮೇಲ್ಗಡೆಗೆ ರಸ್ತೆ ಆಗಿದೆ. ಆಮೇಲೆ ಈಗ ಒಳಗಡೆ ರಸ್ತೆ ಮಾಡೋದಕ್ಕೆ ನಾನು ಈಗ 9 ಕೋಟಿ ಪ್ರಸ್ತಾವನೆ PWD ಕೊಟ್ಟು ಅದಕ್ಕೇನೋ ಒಂದು ಮಂಜೂರಾತಿ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಳಗಡೆ ಪೂರ್ತಿ ಪೇವರ್ ಬ್ಲಾಕ್ಸ್ ಹಾಕಿ ಬಸಂತ್ ಬೀಟಲ್ಸ್ ಅಂತ ಉತ್ಕೃಷ್ಟವಾದಂಥ ಒಂದು ಸಂಸ್ಥೆಯ ಪೇವರ್ ಬ್ಲಾಕ್ಸ್ ಹಾಕಿ ಮಾಡಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ ಆಫ್ ರೆಸ್ಟೋರೆಂಟ್ನ ಅದನ್ನು ವಿಸ್ತರಣೆ ಮಾಡಬೇಕು, ಪಕ್ಕದಲ್ಲಿ ಅದನ್ನು ದೊಡ್ಡದು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ನಾವು ಅವ್ರ ರೀತಿಯಲ್ಲಿ ಏನೋ ಒಂದು ಸಣ್ಣ ಆದೇಶ ಇಟ್ಬಿಟ್ಟು ಮಾಡೋದಕ್ಕಲ್ಲ. ಮೆಡಿಕಲ್ ಕಾಲೇಜ್ಗೆ ಏನು ಮಾಡಿದ್ರಿ ಮೆಡಿಕಲ್ ಕಾಲೇಜ್ ನೀವು? ನಿಮ್ಮ ಕೈಲಿ ನೀವು ಸ್ವತಃ ನೀವೇ ಮಂತ್ರಿಗಳಾಗಿ ನಿಮ್ಗೆ ಯೋಗ್ಯತೆ ಇರಲಿಲ್ಲ ಏನೋ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡುವಂಥದ್ದಕ್ಕೆ. ಯಾರು ಇವತ್ತು ದುಡ್ಡು ಕೊಟ್ಟವ್ರು ಮೆಡಿಕಲ್ ಕಾಲೇಜ್ಗೆ? ಉಳಿದಂಥ ದುಡ್ಡು ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಮತ್ತೆ ಈಗ ಕಾರ್ಯಾರಂಭ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಈಗ ಅದನ್ನು ನಾವು ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಈಗ ನೆಕ್ಸ್ಟ್ ಇದರಲ್ಲಿ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ನೀವು ಇವತ್ತಿಗೆ MRI ಕೊಡ್ಸೋಕ್ಕಾಗಿಲ್ಲ. ಇವತ್ತು ನೀವು ಚಿಕ್ಕಬಳ್ಳಾಪುರಕ್ಕೆ ನೀವು ಮಂತ್ರಿ ಆಗಿದ್ದು, ಇವತ್ತು ಯಾವ ಮಕ್ಕ ಇಟ್ಕೊಂಡು ನೀವು ಮಾತಾಡ್ತೀರಾ ಚಿಕ್ಕಬಳ್ಳಾಪುರದ ಬಗ್ಗೆ? ಇವತ್ತು ನಾನಲ್ಲಿ ಸುಮಾರು 8.25 ಕೋಟಿ ನಮ್ಮ KE ಮುಖಾಂತರ ಕೊಡಿಸಿ ಇವತ್ತು ಡಯಾಗ್ನೋಸ್ಟಿಕ್ ಬ್ಲಾಕ್ ಆಗ್ತಾಯಿದೆ. ನಾನು ಒಳ್ಳೆ ಸುದ್ದಿ ಕೊಡ್ತೀನಿ, ವೆಯ್ಟ್ ಮಾಡಿ 2ನೇ ತಾರೀಕು ಏನು ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ನಿಮಗೆ ಇವತ್ತು ಈ ಸ್ಟೇಡಿಯಂ ಬಗ್ಗೆ ನಾನು ಹೇಳಿದೆ. ಇವತ್ತು ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಯಾಕೆ ಅದನ್ನು ನೀವು ಮಾಡ್ತಿಲ್ಲ? ಅಲ್ಲಿ ಸರಿಯಾದ ರೀತಿ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಅಲ್ಲಿ 0 ಮಾರ್ಕಿಂಗ್ ಶೂ ಹಾಕೋಬೇಕು. ಯಾವ್ದಾವುದೋ ಶೂ ಆಚೆ ಓಡಾಡಿ ಶೂ ಅಲ್ಲೆಲ್ಲ ಹೋದರೆ ಕಲ್ಲು ಗಿಲ್ಲೆಲ್ಲ ನಿಮ್ಮ ಶೂಗಳಲ್ಲಿ ಹೋಗಿ ಅಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ನಾಳೆ ಅದು ಹಾಳಾಗ್ದಿರ ಏನಾಗುತ್ತೆ? ಇದನ್ನು ಯಾರಾದರೂ ಯೋಚನೆ ಮಾಡಿದ್ದಾರಾ? ಈಗ ಅದಕ್ಕೆಲ್ಲ ಇವತ್ತು 60 ಲಕ್ಷ ನಾನು ಇದು ಮಾಡಿಕೊಂಡು ಹೋದ ವರ್ಷ ಮಂಜೂರು ಮಾಡಿಸಿದ್ದೀನಿ. ಅದಕ್ಕೆ ನಾವು ರೀಎಸ್ಟಿಮೇಟ್ ಮಾಡಿಸಿ ಈಗ ಸಬ್ಮಿಟ್ ಮಾಡಿದ್ದೀವಿ. ಅದನ್ನು ಈಗ ಕೈಗೆತ್ಕೊಳ್ತೀವಿ. ಇದಕ್ಕೆ 10 ಕೋಟಿ ಇದನ್ನು ಹೊಡೆದಾಕ್ತೀವಿ. ಎಸ್ಟಿಮೇಟ್ಸ್ ಈಗ PWD ಮುಖಾಂತರ ಆಗಿದೆ. ನೆಕ್ಸ್ಟ್ ಈಗ ಯೂತ್ ಸರ್ವಿಸಸ್ ಕಳಿಸಿ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತೊಗೊಂಡು ಮತ್ತೆ ಅದಕ್ಕೆ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಯಾವ ಮೂಲದಲ್ಲಿ ಕೊಡ್ತಾ ಇದ್ದೀನಿ ಈಗ ಆಮೇಲೆ ಹೇಳ್ತೀನಿ. ನಾನು 10 ಕೋಟಿ ನಾನು ಮಂಜೂರು ಮಾಡಿಸಿದ್ದೀನಿ. ನಿಮ್ಮ ಕೈಲಿ ಆಯ್ತಾ? ಇವತ್ತು ಈಗ ಕನ್ನಡ ಭವನ ಯಾರಿಂದ ಇವತ್ತು ಕಾಣ್ತೀವಿ? ಅದು ನಾವು ಸುಮ್ಮನೆ ಇದ್ದಿದ್ರೆ ಇವತ್ತು ಹೌದು, ಬಹಳ ಸಂತೋಷ. ಇದು ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಅವರ ಅವಿವೇಕತನಕ್ಕೆ ಇನ್ಯಾವುದು ಸಾಕ್ಷಿ ಇಲ್ಲ. ಯಾಕೆಂದ್ರೆ ಸುಣ್ಣ ಬಣ್ಣ ಹೊಡೆದ್ರು ಅಂತ ಹೇಳ್ತಾರಲ್ಲ, ಹಂಗಾರೆ ಯಾಕೆ ಸುಣ್ಣ ಬಣ್ಣ ಹೊಡೆದು ಓಪನ್ ಮಾಡಲಿಲ್ಲ? ಯಾಕೆ ಅವ್ರಿಗೆ ಅವತ್ತು ಮಾಡಲಿಲ್ಲ? ಇವತ್ತು ನಮ್ಮ ಹತ್ರ ದಾಖಲೆ ಸಮೇತ ನಮ್ಮ ಹತ್ರ ಇದೀವಿ. ಎಷ್ಟು ದುಡ್ಡು ಬಿಡುಗಡೆ ಮಾಡಿಸಿದ್ದೀವಿ. ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ಆಗಿದೆ. ಅವರೇನು ಶಾಸಕರಾಗಿ ಕೆಲಸ ಮಾಡಿಲ್ವಾ? ಮಂತ್ರಿಯಾಗಿ ಕೆಲಸ ಮಾಡಿಲ್ವಾ? ಈಗ ಸಂಸದರಾಗಿಲ್ವಾ? ಗೌರ್ಮೆಂಟ್ ಸಿಸ್ಟಮ್ ಅಂದರೆ ಗೊತ್ತಿಲ್ವಾ ಅವ್ರಿಗೆ? ಮಾಹಿತಿ ತಗೊಳ್ಳಿ, ಎಲ್ಲ ಮಾಹಿತಿ ತಗೊಳ್ಳಿ. ಯಾವಾಗ ಏನೇನು ಹಣ ಬಿಡುಗಡೆ ಆಗಿದೆ ಅಂತ ತಗೊಂಡು ಮಾತಾಡಲಿ. ದಾಖಲೆ ಇಟ್ಕೊಂಡು ಮಾತಾಡೋಂಥದ್ದು ಕಲೀಲಿ. ಹಿಟ್ ಆ್ಯಂಡ್ ರನ್ ಇವೆಲ್ಲ ನನ್ನ ಹತ್ರ ನಡೆಯಲ್ಲ.